ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಗೃಹ ಮಂತ್ರಿಗಳು, 24 ಬಹಿಷ್ಕೃತ ಹಿತಕಾರಣಿ ಲಾಂಚ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ 1925 RSS ಸುಟ್ಟುತ್ತೆ. ಅದರ ಉದ್ದೇಶ ಶ್ರೇಣೀಕೃತ ಬದುಕನ್ನು ಜೀವಂತವಾಗಿಡೋದು, ವರ್ಣಾಶ್ರಮ ಧರ್ಮವನ್ನು ಜೀವಂತವಾಗಿಡೋದು. ಏನು ವರ್ಣಾಶ್ರಮ ಧರ್ಮ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾವೆಲ್ಲಿದ್ದೀವಿ ಆ ಗುಂಪಲ್ಲೇ ಇಲ್ಲ. ಪಂಚಮರನ್ನಾಗಿ ನಮ್ಮ ಆಚೆ ಇಟ್ಟಿದ್ದಾರೆ. ಪಂಚಮರಾಗಿ ಈ 4 ವಿಭಾಗಗಳಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ. ಇನ್ನೂ ನಾವಲ್ಲಿ ಸೇರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ವಿಮೋಚನೆಗಾಗಿ ತನ್ನ ಬದುಕನ್ನೇ ಮುಡುಪಾಗಿಟ್ರು. ಎಂತ ಕಷ್ಟ! ದುಡ್ಡಿಲ್ಲ, ಅವಮಾನ, ಯಾರ ಮೇಲೂ ದ್ವೇಷ ಮಾಡಲಿಲ್ಲ, ಹಿಂಸೆಯನ್ನು ಪ್ರಚೋದನೆ ಮಾಡಲಿಲ್ಲ, ಕಾನೂನನ್ನು ಕೈಗೆತ್ತಿಕೊಂಡಿಲ್ಲ. ತನ್ನ ವಿದ್ಯಾರ್ಜನೆಯ ಮುಖಾಂತರ ಎಲ್ಲ ಸವಾಲುಗಳನ್ನ ತನ್ನ ಬುದ್ಧಿಶಕ್ತಿಯ ಮೂಲಕ ಎದುರಿಸಿ ಪ್ರಪಂಚದಲ್ಲೇ ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಈ ಮಾತನ್ನ ಬರಾಕ್ ಒಬಾಮಾ ಅಧ್ಯಕ್ಷ ಅಮೆರಿಕದವರು ಬಂದು ಪಾರ್ಲಿಮೆಂಟ್ನ 2 ಸದನಗಳು ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಾಗಿ ಹುಟ್ಟಿದ್ರು. ಆಳವಾದ ಅಧ್ಯಯನ ಮತ್ತು ಪರಿಶ್ರಮದಿಂದ ಕಠಿಣವಾದಂತಹ ವಿದ್ಯಾರ್ಜನೆಯನ್ನು ಮಾಡಿ ಭಾರತ ದೇಶದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಒಬಾಮಾ. ಅಮೆರಿಕದಿಂದ ಬಂದು ಅಂಬೇಡ್ಕರ್ ಅವರು ಶೂದ್ರರ ಅಲ್ಲದೇನೆ ಎಲ್ಲ ಪ್ರಜೆಗಳಿಗೆ ಅವರ ಹಕ್ಕನ್ನು ರಕ್ಷಣೆ ಮಾಡುವಂತಹ ಸಂವಿಧಾನ ಕೊಟ್ಟ ಮೇಲೆ ನಮ್ಮ ದೇಶದ ಆಡಳಿತ ಹೇಗೆ ನಡೀಬೇಕು? ಅದಕ್ಕೆ ಅಂಬೇಡ್ಕರ್ ಹೇಳಿದ್ದಾರೆ, ಖಡ್ಗದಿಂದ ಚರಿತ್ರೆಯನ್ನು ನಿರ್ಮಾಣ ಮಾಡೋಕ್ಕಾಗೋದಿಲ್ಲ, ಲೇಖನೆಯಿಂದ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹೇಳಿದ್ದಾರೆ. ಬಂಧುಗಳೇ, ಇದು ಕೇವಲ ಭಾಷಣ ಆಗದೇನೆ 29 ವರ್ಷದಲ್ಲಿ ಗೌತಮ ಬುದ್ಧ ರಾಜ್ಯವನ್ನು ತೊರೆದು ಮಡದಿ ಮಗನನ್ನು ತೊರೆದು 6 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರಿಗೆ ಜ್ಞಾನೋದಯ ಆಗಲಿಲ್ಲ. ಅದಕ್ಕೆ ಬದಲಾಗಿ ಅವರಿಗೆ ಮನಸ್ಸಿಗೆ ಶಾಂತಿ ಸಿಕ್ತು. ಆ ತಪಸ್ಸಿನಿಂದ ಅವರ ದೇಹ ಕುಸಿದೋಯ್ತು, ಮೂಢ ಚರ್ಮ ಆಯಿತು. ಆಗ ಅವ್ರಿಗನ್ನಿಸ್ತು, ಉತ್ಕೃಷ್ಟ ಮಾರ್ಗ ಕಠಿಣ ಮಾರ್ಗವನ್ನು ಬಿಟ್ಟು ಮಧ್ಯ ಮಾರ್ಗದಲ್ಲಿ ನಡೆಯುತ್ತ ಸುನೀತಾ ಅನ್ನೋರ ಕೈಯಲ್ಲಿ ಪಾಯಸದ ಹಾಲನ್ನು ಕುಡಿದು ಮತ್ತೆ ಅವರು ಜ್ಞಾನಾರ್ಜನೆ ಮಾಡ್ತಾರೆ. 80 ವರ್ಷಗಳ ಕಾಲ ದೇಶದ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡಿ ಜನರಲ್ಲಿ ನೈಸರ್ಗಿಕವಾದಂಥ ಸತ್ಯಗಳನ್ನು ಹೇಳಿದ್ದಾರೆ. ಸಾರ್ವಜನಿಕ ಜೀವನದಿಂದ ಆಚೆ ಕೂತಿರ್ಬೇಕು. ನಾವು ಎಷ್ಟೇ ಬುದ್ಧಿವಂತರಿದ್ರು 2ನೇ ದರ್ಜೆಯ ಪ್ರಜೆಗಳಾಗಿ ಬ್ರಾಹ್ಮಣ್ಯದ ಸೇವೆ ಮಾಡಲಿಕ್ಕೆ ಮೀಸಲಾಗಿದೆ ಅಂತಕ್ಕಂಥ ಭಾವನೆಗಳನ್ನ ಮೆಟ್ಟಿ ನಿಂತು ವಿ ಆರ್ ಸೆಕೆಂಡ್ ಟು ನನ್, ನಾವು ಯಾರಿಗೂ ಕಡಿಮೆ ಇಲ್ಲ, 2ನೇ ದರ್ಜೆಯ ಪ್ರಜೆಗಳಲ್ಲ ಅನ್ನುವ ಸ್ವಾಭಿಮಾನವನ್ನ ತುಂಬತಕ್ಕಂಥದ್ದು ಅತ್ಯಂತ ಅವಶ್ಯಕ. ಭಾರತ ದೇಶದಲ್ಲಿ 2 ಸ್ವಾತಂತ್ರ್ಯಗಳನ್ನ ನಾವು ನೋಡಬಹುದು. ಒಂದು 1818 ಜನವರಿ 1 ಭೀಮಾ ಕೋರೆಗಾಂವ್ ಯುದ್ಧ. ಇಟ್ಸ್ ಎ ರಿಯಲ್ ಫ್ರೀಡಮ್ ಮೂವ್ಮೆಂಟ್ ಫಾರ್ ದಲಿಟ್ಸ್ ಇನ್ ದ ಹಿಸ್ಟರಿ ಆಫ್ ದ ಕಂಟ್ರಿ. ಇನ್ನೊಂದು 1956ನೇ ಇಸ್ವಿನಲ್ಲಿ ಅಕ್ಟೋಬರ್ 14 ಬಾಬಾ ಸಾಹೇಬರು ತಮ್ಮ ಅನುಯಾಯಿಗಳು 10 ಲಕ್ಷ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮವನ್ನು ಸೇರಿದ್ದಾರೆ. ಅದ್ರ ಏನರ್ಥ? ನಾವು ಎಡಬಿಡಂಗಿಯಾಗಿದ್ದೇವೆ. ಈ ಕಡೆ ಮೂಢನಂಬಿಕೆನೂ ಮಾಡ್ತೇವೆ, ಬುದ್ಧನ ವೈಜ್ಞಾನಿಕಕ್ಕೂ ಅಟೆಂಡ್ ಆಗ್ತೀವಿ.
ವೆದರ್ ಯು ಶುಡ್ ಪ್ರಾಕ್ಟೀಸ್ ಸೂಪರ್ಸ್ಟಿಷಿಯಸ್ ಬಿಲೀಫ್ ಆರ್ ಯು ಶುಡ್ ಗೋ ಫಾರ್ ಎನ್ಲೈಟನ್ಮೆಂಟ್. ನೀವು ತೀರ್ಮಾನ ಮಾಡಬೇಕು. ನಮ್ಮ ಮುಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ. ಬೌದ್ಧ ಧರ್ಮಕ್ಕೆ ಹೋಗ್ತೀವಿ ಅಂದ್ರೆ ಮತಾಂತರ ಅಂತ ಅರ್ಥ ಅಲ್ಲ. ಇಟ್ ಈಸ್ ಅ ಸೋಷಿಯಲ್ ಚೈನ್. ಇಟ್ಸ್ ಎ ಸೋಷಿಯಲ್ ಚೈನ್ ಅಂಡ್ ಫ್ರೀಡಮ್ ಮೂವ್ಮೆಂಟ್. ಅದು ನಮಗಿರ್ತಕ್ಕಂಥದ್ದು. ಯಾರೋ ಮೂರ್ಖರು ಇವ್ರು ಆ ಧರ್ಮಕ್ಕೆ ಹೋದ ಈ ಧರ್ಮಕ್ಕೆ ಹೋದ ಅಂದ್ರೆ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ. ನಮಗೆ ಹಕ್ಕನ್ನು ಕೊಟ್ಟಿದ್ದಾರೆ, ಚಾಯ್ಸ್ ಕೊಟ್ಟಿದ್ದಾರೆ. ಹಕ್ಕು ಮತ್ತು ಮೂಲಭೂತ ಹಕ್ಕುಗಳು ಯಾರಿಗೂ ಗೊತ್ತಿರಲಿಲ್ಲ. ನಾನು ನಮ್ಮ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆ. ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ದಲಿತ ಸಂಘಟನೆಗಳು ಮತ್ತು BSP ನನ್ನ ಯುವಕರು ವಿದ್ಯಾವಂತರು ಅಂಬೇಡ್ಕರ್ ವಿಚಾರಗಳನ್ನು ಬಿಟ್ಟರೆ ಯಾರೂ ಮಾತಾಡ್ತಾ ಇಲ್ಲ. ಐ ವಾಂಟ್ ಟು ಇಂಟ್ರೊಡ್ಯೂಸ್ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಟು ಬಿ ರೆಡ್ ಔಟ್ ಎವ್ರಿ ಡೇ ಇನ್ ಎವ್ರಿ ಕಾಲೇಜ್, ಸ್ಕೂಲ್ಸ್ ಅಂಡ್ ಅದರ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಸಿದ್ದರಾಮಯ್ಯ ಏನು ಮಾತಾಡಿಲ್ಲ. ಟುಮಾರೋ ಬ್ರಿಂಗ್ ಇಟ್ ಟು ದಿ ಕ್ಯಾಬಿನೆಟ್ ಅಂತ ಹೇಳಿದ್ರು. ರೈಟ್, ಮಾಡ್ರಿ ಇದನ್ನು. ಮೊದಲು ನಮ್ಮ ಚೀಫ್ ಮಿನಿಸ್ಟರ್ ಚೇಂಬರ್ಗೆ ಹಾಕೋ ಪ್ರಿಯಂಬಲ್ ಹಾಕೋ. ಎಲ್ಲರೂ ಮಾತಾಡ್ತಾರೆ. ಸ್ವಾಮೀಜಿಗಳ ಪ್ರಿಯಾಂಬಲ್, ಅಂಬೇಡ್ಕರ್ ಸಂವಿಧಾನ ಹೇಳ್ತಾ ಇದ್ದಾರೆ. ನಾವು ವಾರಸುದಾರರು. ಪ್ರಿಯಾಂಬಲ್, ಕಾನ್ಸ್ಟಿಟ್ಯೂಷನ್ ಅವೇರ್ನೆಸ್, ಡೆಮಾಕ್ರಸಿ, ಹ್ಯೂಮನ್ ಚೈನ್, ಈ ತೀರ್ಮಾನಗಳನ್ನು ಅಂಬೇಡ್ಕರ್ ಮತ್ತು ಬಿದ್ದನ ವೈಚಾರಿಕ ವಿಚಾರಗಳನ್ನು ಪಾಲಿಸಬಡಿಸುವುದು ಸರ್ಕಾರದ ನಿರ್ಧಾರ, ಸಿದ್ದರಾಮಯ್ಯವರ ನಿರ್ಧಾರ, ಎಚ್ ಸಿ ಮಹದೇವಪ್ಪರ ನಿರ್ಧಾರ, ಪರಮೇಶ್ವರ್ ಜಾರಕಿಹೊಳಿ ಅವರ ನಿರ್ಧಾರ. 100 ವರ್ಷ ಆಯ್ತು ಗಾಂಧೀಜಿಯವರು ಬೆಳಗಾಂನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ CWC ಮೀಟಿಂಗ್ ಮಾಡಿದ್ವಿ. CWC what decision they took? ಜೈ ಬಾಪು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಎಂತ ಸ್ಲೋಗನ್ ಕೊಟ್ಟಿದ್ದಾರೆ ನಮಗೆ, ಎಂತ ಸ್ಲೋಗನ್ ಕೊಟ್ಟರೆ ನಮ್ಮ ಹೋರಾಟನ ಬಲಪಡಿಸೋದಿಕ್ಕೆ. ಇನ್ನು ಎಷ್ಟು ದಿನ ನಾವು 2ನೇ ದರ್ಜೆಯ ಪ್ರಜೆಗಳಾಗಿ ಬದುಕಬೇಕು? ಅದಕ್ಕೆ ಬಂಧುಗಳೇ, ಯಾವ ಸಮುದಾಯಕ್ಕೆ ನಾಯಕತ್ವ ಇರೋದಿಲ್ಲೋ ಆ ಸಮುದಾಯ ಅನಾಥ ಆಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. Which has no leadership will become an orphan. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಪೋಪ್ ಜಾನ್ ಬೆನೆಡಿಕ್ಟ್ ವೆಸ್ಟ್ ಬೆಂಗಾಲ್ಗೆ ಬರ್ತಾರೆ, ಫ್ಲೈಟ್ ಇಂದ ಹಿಡಿತಾರೆ. ಫ್ಲೈಟ್ ಇಂದ ಹಿಡಿದು ಭಾರತದ ಮಣ್ಣನ್ನು ಮುಟ್ತಾರೆ, ಸ್ಪರ್ಶ ಮಾಡಿ ಮುತ್ತು ಕೊಡ್ತಾರೆ. ಅವ್ರು ಹೇಳಿದ ಮಾತೇನು? ಇಂಡಿಯಾ ಇಸ್ ಅ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಬಾರ್ನ್. ಇಂಡಿಯಾ ಇಟ್ಸ್ ಅ ಗ್ರೇಟ್ ಕಂಟ್ರಿ ವೇರ್ ಬುದ್ಧ ವಾಸ್ ಬಾರ್ನ್. ಇಂಡಿಯಾದಲ್ಲಿ ಇರೋರು ಯಾರು? 85% ನಾವು, ಶೂದ್ರರು, ದಲಿತರು, ಮಹಿಳೆಯರು. ಬುದ್ಧ ಮಹಿಳಾ ಬಿಕ್ಕುಗಳ ಸಂಘನ ಕಟ್ತಾರೆ, ಮಹಿಳಾ ಬಿಕ್ಕುಗಳ ಸಂಘನ ಸ್ಥಾಪನೆ ಮಾಡ್ತಾರೆ. ಅಗೇನ್ಸ್ಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್. ಬಂಧುಗಳೇ, ಇಂದು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಸ್ಪರ್ಧೆ ಮಾಡುವಂತ ಸನ್ನಿವೇಶ, ಆ ಸನ್ನಿವೇಶ, ಅದಕ್ಕೆ ಪೂರಕವಾಗಿ ಇಂಥ ಒಂದು ಐತಿಹಾಸಿಕ ಸಮಾವೇಶವನ್ನು 2006ನೇ ಇಸ್ವಿಯಲ್ಲಿ ಸಂಘಟನೆ ಮಾಡಿದ್ವಿ. ಅಲ್ಲಿ ದೇಶಾದ್ಯಂತ ಎಲ್ಲ ಚಿಂತಕರು, ಹಿರಿಯ ನಾಯಕರೆಲ್ಲ ಭಾಗವಹಿಸಿದ್ರು. ಚುನಾವಣೆ ತುಂಬಾ ಬಿರುಸಿನಿಂದ ಇತ್ತು. ನಾವೇನು ಇವತ್ತು ನಮ್ಮ ಚಿಂತಕರು ಪ್ರೊಫೆಸರ್ ಕಂಚಲಯ್ಯ, ಅನುಪಮ, ಚಿನ್ನಸ್ವಾಮಿ ಅವರು, ಹೀಗೆ ಅನೇಕ ಜನ ಸಾಹಿತಿಗಳು, ಚಿಂತಕರು ಇಲ್ಲಿ ನಿಮಗೆ ಸಭೆಯಲ್ಲಿ ಹೇಳಿದರು. ಅದೇ ಕೆಲಸವನ್ನ ಸಿದ್ದರಾಮಯ್ಯ ವಿರುದ್ಧವಾಗಿ ಗದಾ ಪ್ರಹಾರ ಮಾಡಿ ರಾಜಕೀಯವಾಗಿ ಅಳಿಯಲೇಬೇಕು ಅಂತೇಳಿ ನಿರ್ಧಾರ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಸ್ವಾಭಿಮಾನಿಗಳಾದಂಥ ದಲಿತರು
ಬದ್ಧತೆ ಮತ್ತು ತಾತ್ವಿಕ ನಿಲುವಿನ ಮುಖಾಂತರ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವ ದೃಢ ಸಂಕಲ್ಪವನ್ನು ಹೊಂದಿರತಕ್ಕಂಥ ದಲಿತ ಸಮುದಾಯಗಳು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಪಡದೇನೆ, ಯಾರ ಪ್ರಭಾವಕ್ಕೂ ಒಳಪಡದೇನೆ ಸಿದ್ದರಾಮಯ್ಯನವರನ್ನು ಗೆಲ್ಲಲಿಕ್ಕೆ ಟೊಂಕ ಕಟ್ಟಿ ನಿಂತು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ. ಗೆದ್ದ ನಂತರ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಕುರಿತು ಮಾತಾಡಿದ್ರು. ಸಂಕಷ್ಟದ ಕಾಲದಲ್ಲಿ ಪಟ್ಟಭದ್ರರು ನನ್ನನ್ನು ಸೋಲಿಸಲೇಬೇಕು ಅಂದಾಗ ಇಡೀ ದಲಿತ ಸಮುದಾಯ ಯುವಕರು ಒಗ್ಗಟ್ಟಾಗಿ ನಿಂತು ರಾಜಕೀಯವಾಗಿ ನನ್ನನ್ನು ಕೈ ಹಿಡಿದು ಮೇಲೆತ್ತಿ ರಾಜಕೀಯ ಪುನರುಜ್ಜೀವನವನ್ನು ಕೊಟ್ಟಿದ್ದೀರಿ ಅಂತೇಳಿ ಕೃತಜ್ಞತಾಪೂರ್ವಕವಾದಂತ ಅಭಿನಂದನೆಗಳು ನಮಗೆಲ್ಲ ಹೇಳಿದರು. ಎಂಥ ಶ್ರೇಷ್ಠವಾದಂಥ ಮಾತುಗಳನ್ನ ಪ್ರಜಾಪ್ರಭುತ್ವದ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಮುಲಾಜಿಗೂ ಒಳಗಾಗ್ದೇನೆ, ಯಾವ ಪ್ರಭಾವಕ್ಕೂ ನೀವು ತಲೆ ಕೊಡದೇನೆ ಆ ಚುನಾವಣೆಯನ್ನು ನಡೆಸಿದ ಮೇಲೆ ರಾಜ್ಯದ ರಾಜಕೀಯ ಇತಿಹಾಸ ಬೇರೆ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದೇವೆ. ಬಂಧುಗಳೇ, ದಲಿತರ ಬದುಕಿನಲ್ಲಿ ಭಾರತ ದೇಶದಲ್ಲಿ 2-3 ಪ್ರಮುಖವಾದ ಘಟ್ಟಗಳು. 1924ನೇ ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣೆಯಲ್ಲಿ ದಲಿತರ ಸಭೆಯನ್ನು ಕರೆದರು, ಶೋಷಿತರ ಸಭೆಯನ್ನು ಕರೆದರು, ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ರು. 100 ವರ್ಷಗಳ ಹಿಂದೆ 1924 ಬಹಿಷ್ಕೃತ ಹಿತಕಾರಣಿ ಸಭಾ